ಒಂದು ಕಸ್ಟಮರ್ ಪ್ಲಾಟ್ ತಗೋಬೇಕಂತ ಇಂಟ್ರೆಸ್ಟ್ ಇದ್ರೆ ಅವ್ರು ಎಲ್ಲಿಂದಾದ್ರೂ ಬರ್ತಾರೆ ಅನ್ನೋದಕ್ಕೆ ಈ ಕಸ್ಟಮರ್ ಒಂದು ಪರ್ಫೆಕ್ಟ್ ಎಕ್ಸಾಂಪಲ್. ಸರ್, ಬೆಂಗಳೂರಿಂದ ಮಾನ್ವಿಗೆ ಬಂದಿದ್ದಾರೆ ಈ ಕಸ್ಟಮರ್ಸ್. ಲೇಔಟ್ ಅಲ್ಲಿ ಎಲ್ಲಾ ಪ್ಲಾಟ್ಸ್ ತೋರಿಸಿದ್ದೇನೆ. ಅವರಿಗೆ ಒಂದು ಕಮರ್ಷಿಯಲ್ ಪ್ಲಾಟ್ ತುಂಬಾ ಇಷ್ಟ ಆಯ್ತು, ಆದ್ರೆ ಅವ್ರ ಬಜೆಟ್ ಅಲ್ಲಿ ಇಲ್ಲ. ಸರ್, ಏನ್ ಮಾಡ್ಬೇಕು, ನನಗಿದು ತುಂಬಾ ಇಷ್ಟ ಆಯ್ತು, ನನ್ಗೋಸ್ಕರ ಅಲ್ಲ ಸರ್ ನಾನು ಈ ಪ್ಲಾಟ್ ತಗೊಂತಿರೋದು, ನಮ್ಮ ಮಕ್ಳಿಗೋಸ್ಕರ ನಾನು ತಗೊಂತಿದ್ದೀನಿ, ಅವ್ರಿಗೋಸ್ಕರ ನಾನು ಇದು ಏನೋ ಒಂದು ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನನಗೆ ಬಹಳ ಇಷ್ಟ ಆಯ್ತು ಸರ್, ಏನೊಂದು ಹೆಲ್ಪ್ ಮಾಡ್ರಿ ಅಂತಂದಾಗ ನಾನು ಬ್ಯಾಂಕ್ ಲೋನ್ ಮಾಡಿಸ್ತೀನಿ ಅಂತ ಅವ್ರಿಗೆ ಮಾತು ಕೊಟ್ಟಿದ್ದೀನಿ. ಅವ್ರಂದ್ರು ನನಗೆ ಆಲ್ಮೋಸ್ಟ್ ನನಗೆ ಬೆಂಗಳೂರಲ್ಲಿ 60,000 ಸ್ಯಾಲ್ರಿ ಬರುತ್ತೆ ನನಗೆ, ನಾನು 40,000 ನಾನು ಇನ್ವೆಸ್ಟ್ ಮಾಡಕ್ಕೆ ನಾನು ರೆಡಿ ಇದ್ದೀನಿ ಸರ್. ನಾನು ಈಗ ಇನ್ವೆಸ್ಟ್ ಮಾಡಿಲ್ಲ ಅಂದರೆ ನನ್ನ ಮಗನಿಗೋಸ್ಕರ ಇನ್ನು ಮುಂದೆ ನನಗೆ ಇನ್ವೆಸ್ಟ್ ಮಾಡೋಕ್ಕೆ ಆಗಂಗಿಲ್ಲ. ಸ್ಕೂಲ್ ಫೀಸ್ ಆಗಲಿ ಎಕ್ಸೆಟ್ರಾ ನನಗೆ ಖರ್ಚು ಜಾಸ್ತಿ ಆಗ್ತಾನೆ ಇರ್ತವೆ. ನಾನು ಈಗ ಇನ್ವೆಸ್ಟ್ ಮಾಡಿದರೆ ಅವನ ಹೆಸರು ಮೇಲೆ ಆ ಪ್ರಾಪರ್ಟಿ ಉಳಿತದ. ಅವನು ಹಿಂದೆ ತಿರುಗಿ ನೋಡಿದ್ರೆ ಓಕೆ, ನಮ್ಮ ಡ್ಯಾಡಿ ನನಗೊಂದು ಪ್ರಾಪರ್ಟಿ ಮಾಡ್ಯಾರಲ್ಲ ಅಂತ ಅವ್ನು ಖುಷಿಯಾಗಿರ್ತಾನೆ ಅನ್ನೋದಕ್ಕೋಸ್ಕರ ನಾನು ಈ ಪ್ರಾಪರ್ಟಿ ತೊಗೊತಿದ್ದೀನಿ. ನನಗೆ ಆದಷ್ಟು ಹೆಲ್ಪ್ ಮಾಡಿರಿ ಸರ್ ಅಂತಂದಾಗ ಇನ್ನೇನು ಅನ್ಬೇಕು ಸರ್. ಇಷ್ಟು ಇಂಟ್ರೆಸ್ಟ್ ತೋರಿಸಿರೋ ಕಸ್ಟಮರ್ ನಾನು ನನ್ನ ಈ 3 ಮಂತ್ಸ್ ನನ್ನ ಜರ್ನಿಯಲ್ಲಿ ಯಾರನ್ನೂ ನೋಡಲಿಲ್ಲ. ಆಲ್ಮೋಸ್ಟ್ 60,000 ಸ್ಯಾಲ್ರಿ ಅಂದರೆ 40,000 EMI ಕಟ್ಟಕ್ಕೂ ರೆಡಿ ಇದ್ದಾರೆ. ನಾನು ಹೇಳಿದ್ದೀನಿ ಸರ್, ಒಂದ್ಸಲ ಯೋಚನೆ ಮಾಡಿ, EMI ಜಾಸ್ತಿ ಆಗುತ್ತೆ ಅಂತಂದ್ರೂ ಇಲ್ಲ ಸರ್, ನನ್ನ ಮಗನಿಗೋಸ್ಕರ ನಾನು ಮಾಡಬೇಕು ಸರ್. ನಾನು ಒಂದು ಮಾತು ಹೇಳಕ್ಕೆ ನಾನು ಇಷ್ಟಪಡ್ತೀನಿ, ನೀವೇ ಸರ್ ನಮಗೆ ಇನ್ಸ್ಪಿರೇಷನ್. ಥ್ಯಾಂಕ್ಸ್ ಫಾರ್ ಚೂಸಿಂಗ್ ಸ್ಯಾಕ್ ಪ್ರಾಪರ್ಟಿ ಡೆವಲಪರ್ಸ್.